ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪೂರ್ಣ ಲಾಗ್ಸ್. ಗೈಸ್, ಏನು ಗೊತ್ತಾ, ಇವತ್ತು ನಾನು ವೀಡಿಯೋ ಮಾಡ್ತಾ ಇರೋದು ಪಿರಮಿಡ್ ವ್ಯಾಲಿದು. ಇದು ಇಲ್ಲೇನು ಹತ್ತಿರ ಇಲ್ಲ, ಬನಶಂಕರಿಂದನೇ 36 ಕಿಲೋಮೀಟ್ರ್ ಇದೆ. ನಾನು ಹೋಗಿದ್ದು ಬಸ್ಸಲ್ಲಿ. ಅಲ್ಲಿ ಬಸ್ ಸ್ಟಾಪಲ್ಲಿ ಇಳಿದು ಲೆಫ್ಟ್ ಸೈಡಲ್ಲಿ ಒಂದು ದಾರಿ ಇದೆ, ಅಲ್ಲಿಂದ ಆಟೋದಲ್ಲಿ ಹೋಗ್ಬೋದು. ಆದರೆ ಅಲ್ಲಿ ಆಟೋ ಇರಲಿಲ್ಲ. ನಾನು ಆ ಬಿಸಿಲಲ್ಲೇ ನಡ್ಕೊತ ಹೋದೆ. ಆದರೆ ಸುಮಾರು 2 ಕಿಲೋಮೀಟ್ರ್ ದೂರ ಇತ್ತದು. ಮಧ್ಯದಲ್ಲಿ 1.5 ಕಿಲೋಮೀಟ್ರ್ ಆದ ತಕ್ಷಣ ಈ ಥರ ಬೋರ್ಡ್ ಇತ್ತು. ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಅದ್ರದ್ದು ಎಂಟ್ರೆನ್ಸ್ ಸಿಕ್ಕತ್ತು. ನಾನು ಎಂಟ್ರೆನ್ಸ್ ಒಳಗೆ ಹೋಗಿ ಕೂಕೊಂಡೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪೂರ್ಣ ಲಾಗ್ಸ್. ಗೈಸ್, ನಾನು ಇವತ್ತಿರೋದು ಎಲ್ಲಿ ಗೊತ್ತಾ, ಪಿರಮಿಡ್ ವ್ಯಾಲಿ ಅಂತ ಇದೆ ಅಲ್ಲ, ಅಂದರೆ ಸ್ವಲ್ಪ ಜನ ಗೊತ್ತಿರ್ಬೋದು, ಸ್ವಲ್ಪ ಜನ ಗೊತ್ತಿಲ್ಲದೆ ಇರ್ಬೋದು. ಸೊ ನಾನು ಒಂದ್ಸಲ ಬೆಂಗಳೂರಿದು ವಿಸಿಟೆಡ್ ಪ್ಲೇಸ್ ಅಂತ ಹೊಡೆದಾಗ ಪಿರಮಿಡ್ ವ್ಯಾಲಿ ಅಂತ ಬಂದಿತ್ತು. ಸೊ ನಾನು ಅದಕ್ಕೆ ನೋಡೋಣ ಹೋಗೋಣ ಅಂತಲೇ ಯೋಚನೆ ಮಾಡ್ತಾಯಿದ್ದೆ. ಬಟ್ ಆಮೇಲೆ ಆಗಿಲ್ಲ. ಮೊನ್ನೆ ನನ್ನ ಫ್ರೆಂಡ್ ಮತ್ತೆ ನೆನ್ಪು ಮಾಡಿದ್ರು. ಸೊ ಅದಕ್ಕೆ ಹೋಗಿ ಬರೋಣ ಅಂತ ಬಂದಿದ್ದೀನಿ. ನಾನು ಒಬ್ಬನೇ ಬಂದಿದ್ದೇನೆ. ನನಗೆ ಯಾವ ಕಡೆ ಹೋಗಬೇಕು ಅಂದರೆ ಲೈಕ್ ಶೈ ಫೀಲ್ ಆಗ್ತಾಯಿದೆ. ಬಟ್ ಶೈ ಮಾಡ್ಕೊಂಡ್ರೆ ವೀಡಿಯೋ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಅಲ್ಲಿಂದ ಬಸ್ಸಿಂದ ಇಳಿದುಬಿಟ್ಟು ಸ್ವಲ್ಪ 1.5 ಕಿಲೋಮೀಟರ್ಸ್ ಇದೆ. ನಾನು ಆಟೋ ಮಾಡ್ಕೊಂಡು ಬರ್ಬೋದಿತ್ತು, ಬಟ್ ಅಲ್ಲಿ ಯಾವುದೂ ಆಟೋ ಇರಲಿಲ್ಲ. ಹಾಗೆ ನಡ್ಕೊಂಡು ಬಂದೆ. ಫುಲ್ ಟೈರ್ಡ್ ಆಯಿತು. ಅದಕ್ಕೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಕಯಾಕಿಂಗ್ ಮಾಡ್ತಾಯಿದ್ರು. ಇಲ್ಲೇ ನೋಡ್ತಾ ನಿಂತಿದ್ದೇನೆ. ಒಂದು ನಿಮಿಷ ತೋರಿಸ್ತೇನೆ ನಿಮಗೆ. ಓಕೆನಾ. ಬಟ್ ಇಲ್ಲಿ ನಾನು ಅಂದ್ಕೊಂಡೆ ಸ್ವಲ್ಪ ದೊಡ್ಡದಾಗಿರ್ಬೋದು ಅಂತ, ಅಂದರೆ ಎಕ್ಸ್ಪೆಕ್ಟೆಡ್ ಥರ ಇಲ್ಲ ಗೈಸ್. ಸೊ ನನಗೆ ಅಲ್ಲಿ ಹೋಗೋಕ್ಕಾಗಲ್ಲ ಇವಾಗಂದರೆ. ಸ್ವಲ್ಪ ನೀರಿದೆ, ಅಂದರೆ ಯಾವಾಗಲೂ ಹೊಳೆ ಎಲ್ಲ ನೋಡಿಲ್ಲ, ಈ ಥರ ಪಾಂಡ್ಗಳನ್ನು ನೋಡಿಲ್ಲ ಅಂತ ಹೇಳೋರು ಹೋಗ್ಬೋದು. ಬಟ್ ನನಗೆ ಇದೆಲ್ಲ ನಾನು ನೋಡಿಕೊಂಡೇ ಬೆಳೆದ್ರಿಂದ ಸೊ ಇದು ನನಗೆ ಸ್ವಲ್ಪ ಚಿಕ್ಕದು ಅನಿಸು. ಸೊ ನನಗೂ ಅದಕ್ಕೆ ಹೋಗೋಕ್ಕೆ ಇಷ್ಟ ಆಗ್ತಾಯಿಲ್ಲ. ಸೊ ನೆಕ್ಸ್ಟ್ ಹೇಳಬೇಕು ಅಂತಂದರೆ ನೋಡೋಣ. ತುಂಬ ಬಿಸಿಲಿದೆ ಗೈಸ್. ಇವಾಗ ವಾಚ್ ಇಲ್ಲ, ಅರೌಂಡ್ 1:30 ಆಗಿರ್ಬೋದು. ಸೊ ಇವಾಗ ಎಲ್ಲ ಕಡೆ ಹೋಗಬೇಕು. ನನಗೆ ಬರುವಾಗಲೇ 1 o'clock ಆಗಿತ್ತು. ಸುಮ್ಮನೆ ಗಾಂಚಲಿ ಮಾಡ್ಕೊಂಡು ಬಂದೆ. ಸ್ವಲ್ಪ ವೆಯ್ಟ್ ಮಾಡಿದರೆ ಆಟೋನೇ ಬಂದಿರೋದು. ಇಲ್ಲಿ ಓಕೆ, ಬಂದದ್ರ ಮೇಲೆ ಮತ್ತೆ ಅದ್ರ ಬಗ್ಗೆ ಹಿಂತಿರುಗು ಯೋಚನೆ ಮಾಡಬಾರ್ದು. ಸೊ ನೋಡೋಣ ಇಲ್ಲಿ ಒಳಗಡೆ ಎಲ್ಲ ಏನಿದೆ, ಆಚೆ ಏನಿದೆ, ಪಿರಮಿಡ್ ಒಳಗಡೆ ಏನಿದೆ. ಸೊ ನಾನು ಸ್ವಲ್ಪ ವೀಡಿಯೋಸ್ ನೋಡುವಾಗ ಒಳಗಡೆ ವೀಡಿಯೋ ಮಾಡಬಾರ್ದು ಅಂತಾಯಿತು. ಮಾಡೋಣ, ಹೋಗೋಣ. ಸೊ ಇವಾಗ ತುಂಬ ಬಿಸಿಲಿರೋದ್ರಿಂದ ನನಗೆ ಕೂತ್ಕೊಳ್ಳೋಕೆ ತುಂಬ ಇಷ್ಟ ಆಗ್ತದೆ. ಸೊ ಇಲ್ಲೇ ಒಂದು 10 ಮಿನಿಟ್ಸ್ ಕೂತ್ಕೊಂಡು ಒಳಗಡೆ ಹೋಗಿ ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ. ನೋಡ್ಕೊಂಡು ನಾನು ಸ್ವಲ್ಪ ಮುಂದೆ ಹೋದರೆ ಈ ಥರ ಏರೋ ಮಾರ್ಕ್ ಹಾಕಿರು, ಅದರಿಂದ ಬರ್ದಿದ್ದಾರೆ ನೋಡಿ, ಕೈಲಾಸಗಿರಿ, ನಂದನವನ, ಗೋಶಾಲ, ನಿತ್ಯ ಅನ್ನದಾನ ಸೇವಾ, ಈ ಥರ ಎಲ್ಲ ಬರ್ದಿದ್ದಾರಲ್ವ. ಇದೆಲ್ಲದದ್ದು ಲೆಫ್ಟ್ ಸೈಡು ನಾವು ಹೋಯ್ಕೆ, ಅಂದರೆ ಅಲ್ಲಿಂದ ಬಂದ ತಕ್ಷಣ ಲೆಫ್ಟ್ ಸೈಡ್ ಹೋದರೆ ನಮಗೆ ಇಲ್ಲಿ ಲೆಫ್ಟ್ ಸೈಡ್ ಕಾಣಿಸೋದು ಕಯಾಕಿಂಗು. ನೋಡಿ, ಅಲ್ಲಿ ಕಯಾಕಿಂಗಲ್ಲಿ ಅಷ್ಟೆಂತ ನೀರು ಅಂತ ಇರಲಿಲ್ಲ. ನಂಗೆ ಅಲ್ಲಿ ಹೋಗೋಕೆ ಎಂಥದ್ದು ಇಷ್ಟ ಇಲ್ಲಪ್ಪ, ಅದಕ್ಕೆ ನಾನು ಅಲ್ಲಿ ಹೋಯಿಲ್ಲ. ಆದರೆ ಸ್ವಲ್ಪ ಜಾಸ್ತಿ ಜನ ಏನಿರಲಿಲ್ಲ, ಸ್ವಲ್ಪ ಜನ ಅಲ್ಲೆಲ್ಲ ಕೂಕೊಂಡಿದ್ದಿದ್ರು. ಅಂದರೆ ದೊಡ್ಡವರಿಗೇನು ಇದು ಮಜಾ ಬರ್ತಿಲ್ಲ. ಬಟ್ ಚಿಕ್ಕ ಮಕ್ಕಳಿಗಾದರೆ, ಅಂದರೆ ಈ ಥರ ಒಂದು ಬೋಟ್ ಇದೆ, ಹಿಂಗೆ ಹೊಯ್ಲಕ್ಕ ಅಂದ್ಕೊಂಡೆಲ್ಲ ಮಕ್ಳಿಗೆ ತೋರಿಸೋದಾದರೆ ನಾವು ಹೊಯ್ಲಕ್ಕ ಎಂತಂದರೆ ಈ ಥರದ್ದು ಒಂದು ಕಾನ್ಸೆಪ್ಟ್ ಇವಾಗ ಫುಲ್ ಫೇಮಸ್ ಆಗ್ತಾಯಿತ್ತು. ನಾನು ಅಲ್ಲಿ ಕಂಡ್ಕೊಂಡು ಈಚೆ ಬಂದು ಫುಲ್ ನಾನು ಒಂದು ಸಲ ಎಲ್ಲ ನೋಡಿದೆ. ಏನಕ್ಕಂತಂದರೆ ಎಷ್ಟು ಕ್ಲೀನ್ ಮೇಂಟೈನ್ ಮಾಡಿರು ಗೊತ್ತಿತ್ತಾ. ಅದನ್ನು ಕಂಡು ಭಾರಿ ಖುಷಿ ಆಯ್ತು ನನಗೆ. ಆಮೇಲೆ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ನಾನು ಸ್ಯಾಟರ್ಡೆ ಮತ್ತು ಸಂಡೇ ಮೆಡಿಟೇಷನ್ ಕ್ಲಾಸಸ್ ಇರ್ಬೋದು, ಯೋಗ ಇರ್ಬೋದು. ಸ್ಯಾಟರ್ಡೆ ಮತ್ತು ಸಂಡೇ ಮಾತ್ರ ಅಲ್ಲ, ವೀಕ್ ಎಲ್ಲ ಡೇಸಲ್ಲೂ ಮೆಡಿಟೇಷನ್, ಯೋಗ ಕ್ಲಾಸಸ್ಗಳು, ಮಕ್ಕಳಿಗೆ ಕೆಲವು ಲೈಕ್ ಗೇಮ್ ಇರ್ಬೋದು, ಆ ಥರ ಎಲ್ಲ ಫೆಸಿಲಿಟಿ ಇದೆ. ಅದನ್ನು ನೋಡ್ಕೊಂಡು ಮುಂದೆ ಹೋದರೆ ಇಲ್ಲೊಂದು ಬುದ್ಧಂದು ಸ್ಟ್ಯಾಚ್ಯೂ ಇದೆ. ಅದು ನಾರ್ಮಲ್ ಸ್ಟ್ಯಾಚ್ಯೂ ಥರ ನಂಗೆ ಅನಿಸ್ಲಿಲ್ಲ. ಎಂತಕ್ಕಂತ ಹೇಳಿದ್ರೆ ಅದು ದೂರದಿಂದ ಕಾಮ್ತಿಗೆ ಸ್ವಲ್ಪ ಮಸ್ಕೈ ಕಾಣಿಸ್ತೆ. ನಂಗೆ ಹತ್ತಿರ ಹೋದಕ್ಕೂ ಅದ್ರದ್ದು ಒಂದು ಫಿನಿಶಿಂಗ್ ಎಷ್ಟು ಚೆಂದ ಕೊಟ್ಟಿರು ಗೊತ್ತಿತ್ತಾ. ನಾನು ಅದ್ರದ್ದು ಫುಲ್ ವೀಡಿಯೋ ಮಾಡ್ಕೊಂಡಿದ್ದೆ. ಅಂದರೆ ಫಿನಿಶಿಂಗೇ ಯಾವ ಥರ ಇದೆ ಅಂತ ಜನಕ್ಕೆ ತೋರ್ಸೋಕ್ಕೋಸ್ಕರ ನಾನು ಅದನ್ನು ವೀಡಿಯೋ ಮಾಡ್ಕೊಂಡಿದ್ದೆ. ಕಾರಣ ಎಷ್ಟು ಚೆಂದ ಮಾಡಿ ಫಿನಿಶಿಂಗ್ ಕೊಟ್ಟಿರೋ ಅದನ್ನು ಕಂಡ್ಕೊಂಡು ಸ್ವಲ್ಪ ಪಕ್ಕದಲ್ಲೇ ನಾವು ನೋಡಿದ್ರೆ ಒಂದು ಹುತ್ತ ಇತ್ತು. ಹಾವಲೈಪು ಹುತ್ತಲ್ಲ, ಬಟ್ ಅದು ಆ ಥರ ಹುತ್ತದ ಕಾನ್ಸೆಪ್ಟನ್ನ ಡಿಸೈನ್ ಮಾಡಿ ಬಿಟ್ಟಿರೋ. ಅದ್ರಂಗೆ ಹುಲ್ಲೆಲ್ಲ ಸ್ವಲ್ಪ ಹತ್ಕೊಂಡಿತ್ತು, ಅದರಲ್ಲೇ ಹುಲ್ಲೆಲ್ಲ ಸ್ವಲ್ಪ ಕವರ್ ಆಯಿತು. ಇದೆಲ್ಲ ಕಂಡವಳಿಗೆ ಪಿರಮಿಡೇ ಕಾಣಿಸ್ತಾ ಇಲ್ಲಲ್ಲ, ಪಿರಮಿಡ್ ಎಲ್ಲಿತ್ತು ಅಂದ್ಕೊಂಡು ಫುಲ್ ಒಂದ್ಸಲೆಲ್ಲ ಸುತ್ತ ನೋಡಿದೆ. ಅದರದ್ದೇ ಸ್ಟ್ರೈಟ್ ಎದುರುಗಡೆ ಇದ್ದಿದ್ದೆ ಪಿರಮಿಡ್ಡು. ಅದನ್ನು ಆಚೆ ಈಚೆಲ್ಲ ಕಂಡ್ಕೊಂಡು ಸೀದಾ ನಾನು ಹೋದೆ ಪಿರಮಿಡ್ಗೆ. ಆದರೆ ನನಗೆ ಎತ್ತಲ ಬದಿ ಹೋಗೋದನ್ನು ಗೊತ್ತಾಯಿಲ್ಲ. ನಾನು ಅದ್ರದ್ದು ರೈಟ್ ಸೈಡ್ ಹೋದೆ. ರೈಟ್ ಸೈಡಲ್ಲಿ ಎಂತ ಇತ್ತಂದರೆ ವಾಶ್ರೂಮ್ ಎಲ್ಲ ಇತ್ತು. ಆಮೇಲೆ ಅದನ್ನು ಬಿಟ್ಟರೆ ಗೋಶಾಲೆ ಹೋಗೋ ದಾರಿ ಇತ್ತು. ಅದನ್ನು ಬಿಟ್ಟರೆ
ಕನ್ಸ್ಟ್ರಕ್ಷನ್ ಎಲ್ಲ ನಡೀತಿತ್ತು, ಇನ್ನು ಫುಲ್ ಕನ್ಸ್ಟ್ರಕ್ಷನ್ ಎಲ್ಲ ಇಲ್ಲ, ಕನ್ಸ್ಟ್ರಕ್ಷನ್ ಎಲ್ಲ ಇನ್ನೂ ಮಾಡ್ತಾ ಇದ್ದಾರೆ. ಆಮೇಲೆ ಗಾರ್ಡನಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಅವರು. ಅದನ್ನೆಲ್ಲ ನೋಡಿಕೊಂಡು ಎಂಟ್ರೆನ್ಸ್ ಇಲ್ಲ ಅಂತ ಈಚೆ ಕಡೆ ಬಂದಾಗ ಅವ್ರು ನನಗಲ್ಲಿ ಕರೆದು ಹೇಳಿದ್ರು, ಜಾಸ್ತಿ ಹುಡುಕ್ಬೇಡ, ಎಂಟ್ರೆನ್ಸ್ ಇಪ್ಪುದಿಲ್ಲೇ, ಎಕ್ಸಿಟಲ್ಲಿ ಯಾಕೆ ಬಂದಿದೆ ಅನ್ಕೊಂಡು ಕೇಂದ್ರ. ನಾನು ಸೀದಾ ಅದೆಲ್ಲ ಕಣ್ಕೊಂಡೆ, ನಂಗೆ ಅವ್ರು ಹೇಳಿದ ತಕ್ಷಣ ಒಂಥರ ಆಯಿತು. ಆಮೇಲೆ ಇರಲಿ ಅಂದ್ಕೊಂಡು ಸೀದಾ ಎಂಟ್ರೆನ್ಸಿಗೆ ಹೋದೆ. ಎಂಟ್ರೆನ್ಸಿಯವರೇ ಫೋನ್ ಯೂಸ್ ಮಾಡೋಕ್ಕಿಲ್ಲ. ನಾನು ಅವ್ರ ಹತ್ರ ಪರ್ಮಿಷನ್ ಕೇಳಿದೆ, ಇಲ್ಲ ಆಗೋದೇ ಇಲ್ಲ ಅಂತ ಹೇಳಿದರು. ಆದರೂ ಕದ್ದು ಮುಚ್ಚಿ ಒಳಗಡೆ ಹೋದಳು. ವೀಡಿಯೋ ಮಾಡ್ಕೊಂಡೆ. ವೀಡಿಯೋ ಮಾಡ್ತಿದ್ದೆ, ನಂಗೆ ವೀಡಿಯೋನೇ ಮಾಡೋಕ್ಕೆ ಮನಸ್ಸು ಬರಲಿಲ್ಲ. ಎಂತಕ್ಕಂದರೆ ಅಷ್ಟು ಪಿನ್ ಡ್ರಾಪ್ ಸೈಲೆಂಟ್, ಎಷ್ಟು ಸೈಲೆಂಟ್ ಇತ್ತಂದರೆ ಬೇರೆ ಸೌಂಡೇ ಇಲ್ಲ ಅದರೊಳಗೆ. ಇದು ಪಿರಮಿಡ್ ಒಳಗಡೆ ಇಪ್ಪುದು. ನಂಗೆ ವೀಡಿಯೋ ಮಾಡೋಕ್ಕೂ ಹೆದರಿಕೆ ಇತ್ತು. ಸೆಕ್ಯೂರಿಟಿ ಎಲ್ಲ ಆಚೆ ಈಚೆ ಹೋದ್ದೆಲ್ಲ ಕಣ್ಕೊಂಡು ನಾನು ವೀಡಿಯೋ ಮಾಡೋದು. ಬಟ್ ಅದು ಮೇಲೆ ಹೋಯ್ಕಿತ್ತು, ಹತ್ತಕ್ಕಿತ್ತಲ್ಲ ಅಲ್ಲಿ ಸ್ಟೆಪ್ಪಲ್ಲೇ. ಬಟ್ ನಾ ಕೇಂಡೆ, ನೀವು ಒಬ್ಬರು ಹತ್ತಿದ್ರೆ ಎಲ್ಲರೂ ಹೋಯ್ಕೆ ಅನ್ಕ ಹೇಳ್ತ್ರ ಅನ್ಕೊಂಡು ಅವ್ರು ಹೇಳಿದ್ರು. ಅದಕ್ಕೆ ನಾನು ಮತ್ತೆ ಫೋರ್ಸ್ ಮಾಡೋಕ್ಕೆ ಹೋಗಿಲ್ಲ. ಅದೆಲ್ಲ ಕಣ್ಕೊಂಡು ಸ್ವಲ್ಪ 1 ಅವರ್ಗಿಂತ ಜಾಸ್ತಿ ಹೊತ್ತು ನಾನು ಅಲ್ಲೇ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದೆ. ಅದು ಹೆಂಗಿತ್ತಂದರೆ 1,000ಕ್ಕಿಂತ ಜಾಸ್ತಿ ಜನ ಎಟ್ ಮೂಮೆಂಟ್ ಕೂತ್ಕೊಂಡಲ್ಲಿ ಮೆಡಿಟೇಷನ್ ಮಾಡ್ಬೋದು, ಆ ಥರ ಒಂದು ಪ್ಲೇಸ್ ಅದು. ಅದನ್ನೆಲ್ಲ ಕಣ್ಕೊಂಡು ಫುಲ್ ಆಚೆ ಈಚೆ ಎಲ್ಲ ಯಾರೂ ವೀಡಿಯೋ ಮಾಡ್ತಿರ್ಲಿಲ್ಲ, ನಾನು ವೀಡಿಯೋ ಮಾಡ್ಕೊಂಡು ಅಲ್ಲಿಂದ ಫುಲ್ ಹೊರಗಡೆ ಹೊರಟು ಬರೋಣ ಅಂತ ಬಂದೆ. ಅಲ್ಲಿಂದ ಬೇಕಾದರೆ ಅಲ್ಲಿ ಬುಕ್ ಸ್ಟಾಲ್ ಇರ್ಬೋದು, ಕೆಲವೊಂದು ಮನೆಗೆ ಬೇಕಾಗೋ ಶೋಕೀಸ್ ಐಟಮ್ಸ್ ಇರ್ಬೋದು, ಆಮೇಲೆ ಕೆಲವೊಂದು ಫುಡ್ ಐಟಮ್ಸ್ ಎಲ್ಲ ಅಲ್ಲಿತ್ತು. ಅದೆಲ್ಲ ನೋಡಿಕೊಂಡು ನಾನು ಸೀದಾ ಅಲ್ಲಿಂದನೇ ಎಕ್ಸಿಟ್ ತಗೋಬೇಕು. ಅಲ್ಲಿಂದ ಎಕ್ಸಿಟ್ ತೊಗೊಂಡು ಹೊರಗಡೆ ಬಂದೆ. ನಾನು ಸ್ವಲ್ಪ ವೀಡಿಯೋ ಮಾಡಿಕೊಂಡು, ಆಮೇಲೆ ಬಿಸಿಲಲ್ಲಿ ನನಗೆ ಆಗ್ತಾ ಇರಲಿಲ್ಲ. ಆದರೂ ಅಂದರೆ ಫುಲ್ ಟಯರ್ಡ್ ಆಗಿದ್ದೆ ಅಲ್ಲ ಬಿಸಿಲಲ್ಲಿ ಬಂದು. ಅಲ್ಲೆಲ್ಲ ನೋಡಿಕೊಂಡು ಆಚೆ ಈಚೆಲ್ಲ ನೋಡ್ಕೊಂಡು ಗೋಶಾಲೆ ಇಲ್ಲಿತ್ತು ಅನ್ಕೊಂಡು ನಾನು ಹುಡ್ಕೋಕೆ ಶುರು ಮಾಡಿದೆ. ಗೋಶಾಲೆ ಅದೇ ಪಿರಮಿಡ್ನ ಲೆಫ್ಟ್ ಸೈಡು ಒಂದು ಸೇತುವೆ ಥರ ಇತ್ತು. ಆ ಸೇತುವೆಯಲ್ಲಿ ಹೋದರೆ ನಮಗೆ ಗೋಶಾಲೆ ಸಿಕ್ಕತ್ತೆ. ಆದರೆ ಸೇತುವೆಯಲ್ಲಿ ಹೋಪುತ್ತಿಗೆ ಸುಮ್ಮನೆ ಸೇತುವೆ ಕಟ್ಟತ್ರ ಇಲ್ಲ, ಅಲ್ಲೇ ನೀರಿತ್ತು. ನೀರಿದ್ದರೆ ಮೀನೆಲ್ಲ ಇದ್ದೇ ಇರ್ಕಲ್ದ. ಹರಿಯುತ್ತಿರುವ ನೀರಾದರೆ ಮೀನಿರುತ್ತೆ. ಬಟ್ ಆ ನೀರು ಹರಿಯುತ್ತಾ ಇಲ್ಲೋ ಗೊತ್ತಿಲ್ಲ. ಎಂತಕ್ಕಂತ ಹೇಳಿದ್ರೆ ಅದರಲ್ಲಿ ಮೀನಿರಲಿಲ್ಲ. ನಾನು ಸ್ವಲ್ಪ ತಿಂಡಿ ತಗೊಂಡೋಯ್ದೆ, ಅದನ್ನು ಆ ನೀರಲ್ಲಿ ಹಾಕಿದೆ. ಅಂದರೆ ಮೀನೇನಾದರೂ ಇದ್ದರೆ ಮೇಲೆ ಬರುತ್ತಂತ. ನಾನು ತಿಂಡಿ ಹಾಕಿದ್ರೆ ಮೀನೆಂಥದ್ದು ಬರಲಿಲ್ಲ. ಆಮೇಲೆ ಗೊತ್ತಾಯಿತು ಇದರಲ್ಲೇ ಮೀನಿಲ್ಲ ಅಂದ್ಕೊಂಡು. ಆಮೇಲೆ ಅಲ್ಲೆಲ್ಲ ಫೋಟೋ ತಕ್ಕಂತಿದ್ರು. ಮತ್ತು ನಾನು ಅಲ್ಲಿ ವೀಡಿಯೋ ಮಾಡಿ ನಿಂತ್ಕೊಂತ ಅವ್ರಿಗೆ ಯಾಕೆ ಅನ್ಕಂಫರ್ಟೇಬಲ್ ಫೀಲ್ ಮಾಡೋದಂತ ಹೇಳ್ಬಿಟ್ಟು ಸರಿ ಊಟಕ್ಕೆ ಹೋಗೋಣ ಅಂತ, ಅಟ್ಲೀಸ್ಟ್ ಊಟಕ್ಕೆ ಹೋಗೋಣ ಅಂದರೆ ಲೈಕ್ ಟೈಮ್ ನಾನು ಬಂದಿದ್ದೆ ಲೇಟ್ ಅಲ್ವಾ, ತುಂಬ ಹಸಿವಾಗ್ತಾಯಿತ್ತು. ಊಟಕ್ಕೆ ಹೋಗೋಣ ಅಂತ ಸೀದಾ ಅಲ್ಲಿಂದ ಅದೇ ಸೇತುವೆ ಮುಖಾಂತರ ಈಚೆ ಬಂದೆ. ಈಚೆ ಬಂದರೆ ಅಲ್ಲೊಂದು ವಿಶಾಲವಾದ ಜಾಗ. ಅದು ದಟ್ಸ್ ನಾಟ್ ಎ ನಾರ್ಮಲ್ ಪ್ಲೇಸ್ ಆಯಿತಾ. ಅಲ್ಲಿ ಗಾರ್ಡನಿಂಗ್ ಥರ ಇತ್ತು. ನಾನು ಅಂದ್ಕೊಂಡೆ ಇಲ್ಲಿ ಯಾರು ಲವರ್ಸ್ ಕೂತ್ಕೊಂಡಿಲ್ವಾ ಅಂತ ಯೋಚನೆ ಮಾಡ್ತಾ. ಅಂದರೆ ನಾನು ವೀಡಿಯೋ ಮಾಡಿ ಅವ್ರದ್ದೆಲ್ಲಾದರೂ ವೀಡಿಯೋದಲ್ಲಿ ಬಂದ್ಮ ಸುಮ್ಮನೆ ನನಗೇನಕ್ಕೆ ಬೈತಾರಲ್ವಾ, ಅದಕ್ಕೆ ನಾನು ನೋಡ್ತಾ ಇದ್ದೆ. ಆದರೂ ಅಲ್ಲೆಲ್ಲ ಕೂತಿದ್ರು. ಬಿಡಿ ಆ ವಿಷಯ ಏನಕ್ಕೆ ಇವಾಗ. ಆಮೇಲೆ ಅಲ್ಲಿಂದ ಸೀದಾ ಊಟಕ್ಕೆ ಎಲ್ಲಿ ಹೋಗೋದಂತ ಕೇಳಿದಾಗ ಇಲ್ಲಿಂದನೇ ಹೋಗಿ ಅಂತ ಹೇಳಿದ್ರು. ಹೋದರೆ ಬ್ಯಾಡ್ ಲಕ್. ಹೋಟೆಲ್ ತುಂಬ ಚೆನ್ನಾಗಿದೆ, ಊಟ ಮಾಡಿದರೆ ಮಾಡ್ಬೋದಿತ್ತು. ಬಟ್ ಊಟ ಖಾಲಿಯಾಗಿತ್ತಲ್ಲಿ, ಎಲ್ಲ ವಾಪಸ್ ಬರ್ತಾಯಿದ್ರು ಕೇಳಿಕೊಂಡು. ಏನಕ್ಕಂತ ಹೇಳಿದ್ರೆ ನಾನು ಹೋಗಿದ್ದೆ 3:30. ಆವಾಗ ಆ ಟೈಮಲ್ಲಿ ಯಾರು ಊಟ ಕೊಡ್ತಾರಲ್ವ, ಕಾಫಿ ಕುಡಿಯೋ ಟೈಮ್, ಊಟ ಎಲ್ಲಿ ಸಿಗುತ್ತೆ. ನನಗೆ ಆ ಟೈಮಲ್ಲಿ ಕಾಫಿ ಕುಡಿಯೋಕ್ಕೂ ನನಗೆ ಆಗಿಲ್ಲ. ಏನಕ್ಕಂದರೆ ಹೊಟ್ಟೆ ಫುಲ್ ಖಾಲಿ ಇತ್ತಲ್ವ, ಏನಾದರೂ ತಿನ್ನಬೇಕಿತ್ತು ನಾನು. ಆಮೇಲೆ ಅಲ್ಲೇ ಒಂದು ಲೈಕ್ ಪಿರಮಿಡ್ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಅದಕ್ಕೆ ಅಲ್ಲೊಂದು ಶಾರ್ಟ್ ತಗೊಂಡು ಮುಂದೆ ನೋಡೋಣ ಮುಂದೆ ಏನಿದೆ ಅಂತ ಹೇಳಿಬಿಟ್ಟು ಅದೇ ದಾರಿಯಲ್ಲಿ ಮುಂದಕ್ಕೆ ಹೋಗೋಕ್ಕೆ ಶುರು ಮಾಡಿದ್ರೆ ಅಲ್ಲಿ ಏನಿದೆ ಅಂತ ಹೇಳಿದ್ರೆ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ನಲ್ವ, ಸಂಡೇ ಮತ್ತು ಸ್ಯಾಟರ್ಡೇ ಟೈಮಲ್ಲಿರ್ಬೋದು. ಆಮೇಲೆ ವೀಕ್ನ ಕೆಲವೊಂದು ಟೈಮಿಂಗ್ಸಲ್ಲಿ ಅವರು ಮೆಡಿಟೇಷನ್ ಮತ್ತು ಯೋಗನ ಹೇಳ್ಕೊಡ್ತಾರಂತ. ಇದನ್ನು ಆನ್ಲೈನಲ್ಲಿ ಕೂಡ ನೀವು ಬುಕ್ಕಿಂಗ್ ಮಾಡ್ಕೋಬೋದು. ಅದಕ್ಕೆ ಅಲ್ಲಿ ಗೆಸ್ಟ್ ಹೌಸ್ಗಳನ್ನ ಮಾಡಿದ್ರು ಅಂತ ನನಗೆ ಫಸ್ಟು ಗೊತ್ತಿರಲಿಲ್ಲ. ನಾನು ಅಲ್ಲಿ ಹೋಗ್ತಾ ದಾರಿಲಿ ಆಚೆ ಈಚೆ ಎಲ್ಲ ನೋಡಿಕೊಂಡು ಅಲ್ಲಿ ಏನೋ ಕಾಣಿಸ್ತಾ ಇದೆಯಲ್ಲ, ಹೋಗಿ ನೋಡ್ಕೊಂಡು ಬರೋಣ ಅಂತ ಮುಂದಕ್ಕೆ ಹೋಗ್ತಾ ಇರಬೇಕಾದ್ರೆ ನಂಗೆ ಕಾಣಿಸಿದ್ದು ಗೆಸ್ಟ್ ಹೌಸು. ಇದು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ. ಹೊರಗಡೆಯಿಂದ ಇಷ್ಟೇ ಚೆನ್ನಾಗಿ ಕಾಣಿಸ್ತಾ ಇರೋದಲ್ಲ, ಒಳಗಡೆ ಕೂಡ ತುಂಬ ಚೆನ್ನಾಗಿದೆ. ಬಟ್ ನನಗೆ ಒಳಗಡೆ ಹೋದೊಳಗೆ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ. ಅಲ್ಲಿ ಗೆಸ್ಟ್ ಹೌಸ್ ಇರ್ಬೋದು, ಆಮೇಲೆ ಅಲ್ಲಿನ ವಾಶ್ರೂಮ್ ಅದೆಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರು. ಅದೆಲ್ಲ ನೋಡಿಕೊಂಡು ಈಚೆ ಬರ್ತಾಯಿದ್ದೆ. ನನಗೆ ಯಾರೋ ಕಾಣಿಸ್ತಾ ಇದ್ದಾರಲ್ಲಿ, ಯಾರು ಇವ್ರನ್ನೆಲ್ಲೋ ನೋಡಿದ್ದೀನಲ್ಲ ಅಂತ ಹೇಳಬೇಕಾದ್ರೆ ನಮ್ಮ ಗಾಂಧಿ ತಾತನ ಹತ್ರ ಹೋಗ್ಬಿಟ್ಟು ವೀಡಿಯೋ ಮಾಡ್ಕೊಂಡು ಗಾಂಧಿ ತಾತನಿಗೊಂದು ಬಾಯ್ ಮಾಡಿಕೊಂಡು ನಾನು ಹೊರಟಿದ್ದು ಗೋಶಾಲೆ ಹೋಗೋದು ಈಸಿ ಇಲ್ಲ ರೀ. ಯಾಕೆ ಗೊತ್ತಾ, ಒಂದು ಸ್ವಲ್ಪ ಅಪ್ಪಿದೆ, ಅದನ್ನು ಹತ್ಕೊಂಡು ಹೋಗಬೇಕು. ಇಷ್ಟೆಲ್ಲ 1-2 ಅವರ್ಸಿಂದ ಸುತ್ತುತ್ತಾ ಇರೋಳಿಗೆ ಆ ಗುಡ್ಡ ಹತ್ತದೇ ಒಂದು ಟಾಸ್ಕ್ ಆಗಿತ್ತು. ಆದರೆ ಜಾಸ್ತಿ ಏನಿಲ್ಲ, ಬಟ್ ಇಲ್ಲಿಂದ ನಮ್ಗೆ ಹತ್ತಿರ ಅನಿಸುತ್ತೆ. ಬಟ್ ಅಲ್ಲಿ ಹೋದರೆ ಸ್ವಲ್ಪ ಹತ್ಕೊಂಡು ಹೋಗಬೇಕು. ಏಜ್ ಆದವರಿಗೆಲ್ಲ ಸ್ವಲ್ಪ ಕಷ್ಟ. ನಂದನವನ ಗೋಶಾಲ ಅಂತ ಬೋರ್ಡ್ ನೋಡಿಬಿಟ್ಟು ಒಳಗಡೆ ಹೋದರೆ ಫುಲ್ ದನ
ಕರುಗಳು ನನಗೇನು ನಮ್ಮ ಮನೆ ಫೀಲ್ ಆಗ್ತಾ ಇತ್ತು ಅಲ್ಲಿ. ಏನಕ್ಕಂತಂದರೆ ನಮ್ಮ ಮನೆಯಲ್ಲೂ ಸಹ ಕೊಡಕೆ ಇದ್ದರೆ ಗೋಪೂಜೆಗೆ ಹಿಂಗೆ ಹೋಗ್ಬಿಟ್ಟು ಮುಖ ತೋರಿಸ್ಕೊಂಡು ಬರ್ತೀವಿ. ಮೆಚುರಿಟಿ ಬಂದಾಗ ಅಂದರೆ ಓಕೆ ಇದೊಂದು ಲೈಫ್, ಇದೊಂದು ಜೀವನ ಅನ್ನಿಸ್ದಾಗ ಪ್ರಾಣಿಗಳೆಲ್ಲ ನಮ್ಗೆ ಇಷ್ಟ ಆಗೋಕ್ಕೆ ಶುರುವಾಗುತ್ತೆ. ನಾನು ಹೇಗಂದರೆ ಸಗಣಿ ಸಹ ಕಾಲಲ್ಲಿ ಟಚ್ ಮಾಡ್ತಿರ್ಲಿಲ್ಲ. ಅಂಗಳಕ್ಕೆ ಏನಾದರೂ ಸಗಣಿ ಹಾಕಿದ್ರೆ ನನ್ನ ಮಾವೆಲ್ಲ ಎತ್ಕೊಂಡು ಹೋಗಿ ಆಚೆ ಬಿಡ್ತಾಯಿದ್ರು ನನಗೆ. ಅಂಥ ಸಿಚುವೇಷನಲ್ಲಿ ಇವಾಗ ದನನ ನಾನು ಯಾಕೆ ಇಷ್ಟಪಡ್ತಿದ್ದೇನೆ ಅನ್ನೋದೇ ಒಂದು ಮಿರಾಕಲ್ ಆಯಿತು. ಆಮೇಲೆ ಅಲ್ಲಿ ನಿಂತ್ಕೊಂಡು ದನಕ್ಕೆಲ್ಲ ಮಾತಾಡಿಸ್ಕೊಂಡು ಅವ್ರು ಕೊಟ್ಟಿರುವ ಮಜ್ಜಿಗೆ ಕುಟ್ಕೊಂಡು ನಾನು ಅಲ್ಲಿಂದ ವಾಪಸ್ ಹೊರಟೆ. ನನಗೆ ಅಲ್ಲಿಂದ ಹೊರಡೋಕ್ಕೆ ಇಷ್ಟ ಇಲ್ಲ. ಅಟ್ಲೀಸ್ಟ್ ನಾನಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದು ಹಾಫ್ ಆನ್ ಅವರ್. ಅವ್ರು ಕೇಳ್ತಿದ್ರು ಇನ್ನೂ ನಿಂತ್ಕೊಂಡು ದನನೇ ನೋಡ್ತಾ ಇದ್ದೇನೆ ಅಂತ. ನನಗೆ ಅಷ್ಟು ಇಷ್ಟ ಆಯಿತು ದನನೆಲ್ಲ ನೋಡಿಬಿಟ್ಟು. ಬಟ್ ಇವಾಗಲೂ ಇಷ್ಟ ಆಗ್ತಾಯಿದೆ. ಅಲ್ಲಿಂದ ಹೊರಟ್ಬಿಟ್ರೆ ಈಚೆ ಕಾಣಿಸಿದ್ದು ನನಗೆ ಕದಳಿ ವನ ಫಾರ್ಮ್. ನಾನು ಅವ್ರ ಹತ್ರ ಕೇಳಿದೆ ಒಳಗಡೆ ಹೋಗಿ ವೀಡಿಯೋ ಮಾಡೋದಂತ. ಬಟ್ ಅಲ್ಲಿ ಏನೂ ಇಲ್ಲ, ನೀವು ಹೋಗೋದು ವೇಸ್ಟ್ ಮೇಡಮ್ ಅಂತಂದರು. ಹಾಗೆ ಹೊರಟೆ ನಾನು ಮನೆ ಕಡೆ ಹೋಗೋಣ. ಬಟ್ ಹಸಿವಾಗ್ತಾ ಇತ್ತಲ್ವ. ಬಟ್ ನಂಗೆ ಆ ಮೂಮೆಂಟಲ್ಲಿ ಜಾಸ್ತಿ ಹಸುವಾಗಿ ಕಡಿಮೆ ಆಗೋದ್ರಿಂದ ನನಗೇನೋ ತಿನ್ನೋಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ. ಕೈಗೆ ಹಿಂಗೆ ಹತ್ರ ಕೂತ್ಕೊಂಡು ಈಚೆ ಬಂದು ಒಂದು ಪಾರ್ಕಲ್ಲಿ ನಾನು ಕೂತೆ. ಹಾಯ್ ಗೈಸ್, ಮತ್ತು ನಾನು ಗೈಸ್ ಆಯಿತು ಫುಲ್ಲೆಲ್ಲ ನೋಡಿದ್ವಿ. ನಾನು ಬಂದಿದ್ದು 1 o'clockಗಲ್ವಾ. ಸೊ ಎಲ್ಲ ನೋಡಿಕೊಂಡು ಊಟ ಮಾಡೋಣ ಅಂತ ಹೋದೆ. ಅಲ್ಲಿ ಊಟ ಖಾಲಿಯಾಗಿತ್ತು. ಸೊ ಸ್ಯಾಡ್. ಬ್ಯಾಗಲ್ಲಿ ಏನೋ ಒಂದು ತಿಂಡಿ ಇದೆ, ಓಪನ್ ಮಾಡಿದೆ ನಾನು. ಏನೋ ಗೊತ್ತಾ, ಅಲ್ಲಿ ಪಿರಮಿಡ್ಡಿಂದ ಆಚೆ ಗೋಶಾಲೆಗೆ ಹೋಗುವ ದಾರಿಯಲ್ಲಿ, ನಾನು ಅದು ವೀಡಿಯೋದಲ್ಲಿ ತೋರಿಸಿದ್ದೇನೆ, ನೋಡಿರ್ತೀರ ನೀವು. ಅಲ್ಲಿ ಒಂದು ರಿವರ್ ಥರ ಇದೆ, ಅದಕ್ಕೆ ಒಂದು ಸೇತುವೆ ಥರ ಕಟ್ಟಿದ್ದಾರೆ. ಅದರಲ್ಲಿ ಫಿಶ್ಗಳಿರ್ಬೋದು ಅಂತ ನಾನು ಚಿಕ್ಕ ಚಿಕ್ಕ ಪೀಸ್ನ ಓಪನ್ ಮಾಡಿ ಅದಕ್ಕೆ ಹಾಕಿದೆ. ಬಟ್ ಫಿಶ್ ಎಲ್ಲ ಏನೂ ಇರಲಿಲ್ಲ. ಸ್ವಲ್ಪ ನೀರು ಹರಿತಿರುವ ಹಾಗಿದೆ, ಬಟ್ ಅದು ಹರಿತಿರುವಾಗಿದ್ದರೆ ಫಿಶ್ಗಳಿರಬೇಕು. ಬಟ್ ಫಿಶ್ ಎಲ್ಲ ಏನೂ ಇರಲಿಲ್ಲ. ಮೀನು ಕಾಣಿ ಅಂಥದ್ದು ಇಲ್ಲ ಹತ್ರ. 2019 ಅಲ್ಲ 2019 ಡಿಗ್ರಿ. ನಾನು 2021 ಐ ಕಂಪ್ಲೀಟೆಡ್ ಮೈ ಗ್ರ್ಯಾಜುಯೇಷನ್. ದೆನ್ ನಾನು ಡೈರೆಕ್ಟಾಗಿ ಬ್ಯಾಂಗ್ಳೂರಿಗೆ ಬಂದಿದ್ದು. ಈ 4 ವರ್ಷದ ಜರ್ನಿಯಲ್ಲಿ ಎಷ್ಟೋ ಸಲ ಪಿರಮಿಡ್ಗೆ ಹೋಗಬೇಕಂತ ಅಂದ್ಕೊಂಡಿದ್ದೆ. ಲಾಸ್ಟ್ ಬರ್ತಾ ಏನಾಯಿತು ಅಂದರೆ ಪಿರಮಿಡ್ಗೆ ಹೋಗಬೇಕು, ಈ ಪ್ಲೇಸಸ್ಗೆ ಹೋಗ್ಬೇಕು ಅನ್ನೋದೇ ಮತ್ತೆ ಹೋಗ್ಬಿಡ್ತು. ಮೊನ್ನೆ ಲೈಕ್ 3-4 ಡೇಸ್ ಬ್ಯಾಕ್ ಮತ್ತೆ ನನ್ನ ಫ್ರೆಂಡ್ ನೆನ್ಪು ಮಾಡಿದ್ರು, ಆಯಿತಾ. ಮತ್ತು ನಾನು ಗೂಗಲ್ ಮಾಡಿದೆ, ಮತ್ತೆ ವಾಪಸ್ ಗೂಗಲ್ ಮಾಡಿದೆ. ಸೊ ಪ್ಲೇಸಸ್ ಇಲ್ಲಿ ಅಟ್ರಾಕ್ಟಿವ್ ಪ್ಲೇಸಸ್ ಲೈಕ್ ಒಂದು ಕಯಾಕಿಂಗ್, ನೆಕ್ಸ್ಟ್ ಪಿರಮಿಡ್, ಆಮೇಲೆ ಗೋಶಾಲ. ಮೇನ್ ಇಂಪಾರ್ಟೆಂಟ್ ಏನಂತ ಹೇಳಿದರೆ ಪಿರಮಿಡ್ ನೋಡಿದ ಮೇಲೆ ನಾನು ಗೋಶಾಲ ನೋಡಬೇಕು ಅಂತ ಅದೊಂದಿತ್ತು. ಹಾಗೆ ಗೋಶಾಲ ತುಂಬ ಅದು ಹತ್ತಬೇಕು. ಆದ್ರೆ ನಾನು ನಿಮಗೆ ವೀಡಿಯೋದಲ್ಲೆಲ್ಲ ತೋರಿಸಿದ್ದೇನಲ್ಲ, ಆದರೂ ನಾನು ಅಲ್ಲಿ ಹೋಗಿ ಬಂದೆ. ನನ್ನ ಇವತ್ತಿನ ಈ ಒಂಥರ ಫೀಲ್ ಲೈಕ್ ಸೋಲೋ ಟ್ರಿಪ್ ಥರ ನನಗೆ ತುಂಬ ಇಷ್ಟ ಆಯಿತು. ನೀವು ಸಹ ಬರ್ತೀರಾ ಅಂತ ಹೇಳಿದರೆ ಬನ್ನಿ. ಎಂತಕ್ಕಂದರೆ ಫ್ರೆಂಡ್ಸ್ ಜೊತೆ ಇದ್ದರೆ ಮಾತಾಡ್ತಿರ್ತೀವಿ, ಬಟ್ ಒಬ್ಬರೇ ಕೂತ್ಕೊಂಡ್ರೆ ಮೆಡಿಟೇಷನ್ ಎಲ್ಲ ಆರಾಮಾಗಿ ಮಾಡ್ಬೋದು. ನೀವು ಸಹ ಒಮ್ಮೆ ಟ್ರೈ ಮಾಡಿ. ಫ್ರೆಂಡ್ಸ್ ಜೊತೆನೂ ಬಂದು ನೀವು ಆರಾಮಾಗಿ ಇನ್ನೂ ಟೈಮ್ ಸ್ಪೆಂಡ್ ಮಾಡ್ಬೋದು. ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನೆಕ್ಸ್ಟ್ ವಿಡಿಯೋ ಎಲ್ಲಿಗಂತ ನೋಡೋಣ. ಸೊ ಅಲ್ಲಿ ತನಕ ಬಾಯ್.